ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಡೇ ಟೆನ್ ಹೇಗೆಲ್ಲ ಹೋಗಿದೆ, ಎಷ್ಟು ವೆಯ್ಟ್ ಲಾಸ್ ಹಾಕಿದ್ದೀನಿ ಅಂತ ಹಾಕಿದ್ದೀನಿ ನಾನು ವಿಡಿಯೋಲಿ. ಕೊನೆ ತನಕ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಡಿನ್ನರು, 4 ಗಂಟೆ ಸ್ನ್ಯಾಕ್ಸು ಎಲ್ಲ ಏನೇನು ತಗೊಂಡೆ ಅಂತ ಡೀಟೇಲಾಗಿ ವಿಡಿಯೋಲಿದೆ. ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ನೋಡೋದಷ್ಟೇ ಎಲ್ಲ, ನೀವು ಅಷ್ಟೇ ವೆಯ್ಟ್ ಲಾಸ್ ಮಾಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದಾರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ. ಫ್ರೆಂಡ್ಸ್ ಬನ್ನಿ, ಮಾತಾಡೋದು ಬೇಡ, ಹೇಗೆ ಹೋಗಿದೆ ಅಂತ ನೋಡ್ಕೊಬೇಡ. ಫ್ರೆಂಡ್ಸ್, ನಾನು ರಾತ್ರಿ 9 o'clock ಕಡಲೆ ಬೀಜ ಒಂದು ಗ್ಲಾಸು ಮತ್ತು ಹೆಸರು ಕಾಳು ಒಂದು ಗ್ಲಾಸು ಹಾಕ್ಕೊಂಡು ಬೆಳಗ್ಗೆ ದೋಸೆಗೆ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅದೊಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ, ಇದೊಂದು ಗ್ಲಾಸ್, ಇದು 3/4 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಎರಡು ಸಮ ಹಾಕ್ಕೊಂಡ್ರು ಏನಿಲ್ಲ, ಚೆನ್ನಾಗಿರುತ್ತೆ. ಈಗ ಇದನ್ನು ಓವರ್ ನೈಟ್ ನೆನೆಸಿಡೋಣ ಫ್ರೆಂಡ್ಸ್. ಸ್ವಲ್ಪನೇ ಮೆಂತ್ಯ. ವೆಯ್ಟ್ ಲಾಸ್ ದೋಸೆ ಅಂದರೆ ತಪ್ಪಾಗಲ್ಲ, ದೋಸೆನೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಸುಮಾರು ಹಳೆ ವಿಡಿಯೋಲ್ಲೂ ತೋರಿಸಿದ್ದೀನಿ ಅನಿಸುತ್ತೆ, ಟ್ರೈ ಮಾಡಿ ಫ್ರೆಂಡ್ಸ್. ವೆಯ್ಟ್ ಲಾಸ್ ದೋಸೆ. ಈಗ ಇದನ್ನು ನೀಟಾಗಿ 2 ಸಲ ವಾಶ್ ಮಾಡೋಣ. ನೆಕ್ಸ್ಟು ಈಗ ಚೆನ್ನಾಗಿರೋ ನೀರು ಹಾಕಿ ನೆನೆಯಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್, ಓವರ್ ನೈಟ್. ಇಮಿಡಿಯೇಟ್ ಇದು ಆಡಿಸ್ಕೊಂಡು ಅಲ್ಲೇ ಇಮಿಡಿಯೇಟ್ ಪ್ರಿಪೇರ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಫ್ರೆಂಡ್ಸ್ ನಾನು 1 ಸ್ಪೂನ್ ಮೆಂತ್ಯ ಓವರ್ ನೈಟ್ ನೆನೆ ಹಾಕ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ಗೆ 1 ಸ್ಪೂನು, ನನಗೊಂದು ಸ್ಪೂನು. ಬೆಳಗ್ಗೆ ಗೆದ್ದು ಖಾಲಿ ಹೊಟ್ಟೆಲಿ ಕುಡಿಯೋಕ್ಕೆ ಅಂತ. ಇವಾಗ ಇದಕ್ಕೆ ನಾರ್ಮಲ್ ವಾಟರ್ ಹಾಕಿ ನೆನೆಯಕ್ಕೆ ಬಿಡೋಣ. ಅವ್ರು ಡೈಲಿ ಕುಡಿತಾರೆ, ನಾನು ಯಾವಾಗ ಬೇಕು ಅವಾಗ ಕುಡಿತೀನಿ ಅಷ್ಟೇ. ನಾನೇನು ಡೈಲಿ ಕುಡಿಯೋಲ್ಲ, ನಮ್ಮ ಹಸ್ಬೆಂಡ್ ಮಾತ್ರ ಡೈಲಿ ಕುಡಿತಾರೆ ಫ್ರೆಂಡ್ಸ್. ಎದ್ದ ತಕ್ಷಣ ಇದನ್ನು ಕುಡ್ಕೊಂಡೆ ಅವ್ರು ಹೋಗೋದು. ಕಾಫಿ ಟೀ ಕುಡಿಯೋಲ್ಲ ಅವರು. ಎದ್ದ ತಕ್ಷಣ ಇದನ್ನು ಕುಡ್ಕೊಂಡು ಅವ್ರು ತೋಟಕ್ಕೆ ಹೋಗ್ತಾರೆ. ಈಗ ಬೆಳಿಗ್ಗೆಗೆ ಅದು ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ರಾತ್ರಿಯೇ ನಾನು ಮಲಗೋಕ್ಕೂ ಮುಂಚೆ ಪಾತ್ರೆ ಎಲ್ಲ ವಾಶ್ ಮಾಡಿ, ಸಿಂಕೆಲ್ಲ ವಾಶ್ ಮಾಡಿ ಎಲ್ಲ ನೆನೆ ಹಾಕಿಟ್ಬಿಟ್ಟು ಆಮೇಲೆ ಈಗ ಮಲ್ಗೋಕ್ಕೆ ಹೋಗ್ತಾಯಿದ್ದೀನಿ. ನಿಮ್ಗೆ ಅಲ್ಲಿ ಲೈಟ್ ಬೆಳಕು ಕಾಣಿಸ್ತೈತೆ ಅನ್ಕೋತೀನಿ ನೋಡಿ. ಇಷ್ಟು ಪಾತ್ರೆ ಎಲ್ಲ ವಾಶ್ ಮಾಡಿದ್ದೀನಿ. ಎಲ್ಲರದ್ದು ಊಟ ಆಯಿತು. ಈಗ ಫ್ರೆಂಡ್ಸ್ ಬೆಳಗ್ಗೆ ಆಗಿದೆ. ಈಗ ಬೆಳಿಗ್ಗೆ ನಮ್ಮ ಹಸ್ಬೆಂಡ್ ಕುಡ್ಕೊಂಡು ಹೋಗಿದ್ದಾರೆ 1 ಗ್ಲಾಸು, ಇನ್ನೊಂದು ಗ್ಲಾಸ್ ಹಾಗೇ ಇದೆ. ಈಗ ಅದನ್ನು ಫ್ರೆಂಡ್ಸ್ ಇವಾಗ ನಾನು ಕುಡಿತೀನಿ. ಬೆಳಗ್ಗೆ ಬಿಸಿನೀರು ಕುಡ್ದಿದ್ದೀನಿ, 1 ಗ್ಲಾಸ್ ಬಿಸಿನೀರು ಕುಡ್ದಿದ್ದೀನಿ ಫ್ರೆಂಡ್ಸ್, ನಿಂಬೆಹಣ್ಣು ಹಾಕ್ಕೊಂಡು. ಇವಾಗ ಮೆಂತ್ಯ ನೀರು ಕುಡಿತಾ ಇದ್ದೀನಿ. ಕೆಲವರು ಕೈ ಅಂತಾರೆ, ನಮಗೆ ಅಭ್ಯಾಸ ಇದೆ, ನಮಗೇನು ಕೈ ಅನಿಸಲ್ಲ. ಯಾಕಂದರೆ ನಾವು 6-7 ತಿಂಗಳಿಂದ ತಾವಿಂದನೂ ನಮ್ಮ ಹಸ್ಬೆಂಡ್ ಕುಡಿತಾರೆ ಫ್ರೆಂಡ್ಸ್. ನಾನು ಮಧ್ಯೆ ಯಾವಾಗಾದರೂ ಒಂದೊಂದ್ಸಲ ಕುಡಿತಾ ಇರ್ತೀನಿ. ನಾನು 1 ಮಂತ್ 2 ಮಂತೆಲ್ಲ ಕುಡಿದಿದ್ದೀನಿ. ಇತ್ತೀಚೆಗೆ ಅಷ್ಟು ಕುಡಿತಾ ಇಲ್ಲ ಅಷ್ಟೇ ನಾನು. ಆದರೆ ನಮ್ಮ ಹಸ್ಬೆಂಡ್ ಅಂತೂ ಡೈಲಿ ಕುಡಿತಾರೆ ಫ್ರೆಂಡ್ಸ್, ಮಿಸ್ ಮಾಡೋದೇ ಇಲ್ಲ. ಈಗ ನಾನು ಕುಡಿತೀನಿ, ನನಗೂ ಅಭ್ಯಾಸ ಇದೆ. ಯಾಕಂದರೆ ಕೈ ಅಂತೇನು ಅನಿಸಲ್ಲ. ನಮ್ಮ ಮನೇಲಿ ಸಾಮಾನ್ಯ ನಮ್ಮ ಅತ್ತೆ, ನಮ್ಮ ಮಾವ, ನಾವು ಎಲ್ಲ ಕುಡಿತೀವಿ, ನಮ್ಗೆ ಅಭ್ಯಾಸ ಇದೆ. ಡಯಾಬಿಟಿಸ್ ಇರೋರು ಡೈಲಿ ಕುಡಿತಾ ಬನ್ನಿ, ನಿಜವಾಗ್ಲೂ ಶುಗರ್ ಲೆವೆಲ್ಲು ಕಡಿಮೆ ಆಗುತ್ತೆ. ಮತ್ತು ಮಂಡಿ ನೋವಿರೋರೆಲ್ಲ ಕುಡೀರಿ, ತುಂಬಾ ಆರೋಗ್ಯದ ಬೆನಿಫಿಟ್ ಇದೆ. ಇದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ ನಾನು. ವಿಡಿಯೋವಲ್ಲಿ ಎಲ್ಲ ಕ್ಲಿಯರೆನ್ಸಾಗಿ ಹೇಳಿದ್ದೀನಿ. ಆ ಇದೇ ವಿಡಿಯೋವಲ್ಲಿ ಲಿಂಕ್ ಹಾಕ್ತೀನಿ ಫ್ರೆಂಡ್ಸ್. ನೋಡಿಲ್ಲ ಅನ್ನೋರು ಆ ವಿಡಿಯೋ ನೋಡಿ. ವೆಯ್ಟ್ ಲಾಸ್ಗೂ ಕೂಡ ಅಷ್ಟೇ ಒಳ್ಳೆಯದು. ಕುಡಿತಾ ಬಂದರೆ ಫ್ರೆಂಡ್ಸ್ ನಿಜವಾಗ್ಲೂ ವೆಯ್ಟ್ ಲಾಸು ಸಹ ಆಗುತ್ತೆ. ಮೆಂತ್ಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ದೇಹಕ್ಕೆ ತಂಪು, ಡೈಜೆಷನ್ಗೆಲ್ಲ ಒಳ್ಳೆಯದು ಫ್ರೆಂಡ್ಸ್ ಇದು. ಅದರಿಂದ ನಮ್ಮ ಮನೇಲಿ ಮಿಸ್ಸೇ ಮಾಡಲ್ಲ. ರಾತ್ರಿ ನೆನೆ ಹಾಕ್ಬಿಟ್ಟು ಮಲ್ಕೊಂಡ್ರೆ ನಾವು ಬೆಳಗ್ಗೆ ಎದ್ದು ನಮ್ಮ ಹಸ್ಬೆಂಡ್ ಡೈಲಿ ಕುಡ್ಕೊಂಡು ಹೋಗ್ತಾರೆ. ಕಾಫಿ ಟೀ ಅಭ್ಯಾಸ ಇಲ್ಲದವರು ಇದನ್ನು ಡೈಲಿ ಕುಡಿತಾ ಬನ್ನಿ. ನಿಜವಾಗ್ಲೂ 100ಗೆ 200% ವರ್ಕ್ ಮಾಡುತ್ತೆ. ಹೊಟ್ಟೆ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಫ್ರೆಂಡ್ಸ್. ಬೊಜ್ಜು ನಮ್ಮ ಹಸ್ಬೆಂಡಿಗೆ ಜಾಸ್ತಿ ಇತ್ತು, ಇದೆಲ್ಲ ಕುಡಿತಾ ಬಂದ ಕ್ರಮೇಣ ಈಗ ಬೊಜ್ಜೆಲ್ಲ ಕಡಿಮೆ ಆಗಿದೆ. ತುಂಬಾ ಒಳ್ಳೆಯದು. ಈಗ ಫ್ರೆಂಡ್ಸ್ ಬನ್ನಿ ದೋಸೆ ಪ್ರಿಪೇರ್ ಮಾಡೋಣ. ಈಗ ನಾನು ಅದನ್ನು ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ಅದೇ ನೀರಲ್ಲಿ ರುಬ್ತೀನಿ ಫ್ರೆಂಡ್ಸ್. ಯಾಕಂದರೆ ನೀಟಾಗಿ 2 ಟೈಮ್ ವಾಶ್ ಮಾಡಿ, 2 ಸಲ ವಾಶ್ ಮಾಡಿ ನೆನೆ ಹಾಕಿರೋದ್ರಿಂದ ಅದರಲ್ಲೇ ಕಡಲೆ ಬೀಜದ್ದು ಮತ್ತು ಹೆಸ್ರು ಕಾಳ್ದೆಲ್ಲ ವಿಟಮಿನ್ ಎಲ್ಲ ಈಚೆ ಹೋಗೋಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ಅದನ್ನು ಹಾಕೊಂಡೆ
ರುಬ್ಕೊಳ್ಳೋಣ ಬನ್ನಿ. ಹೆಲ್ತಿ ಫುಡ್. ಈ ರೀತಿ ದೋಸೆ ಮಾಡ್ಕೊತೀನಿ, ನಿಜವಾಗ್ಲೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಹಳೆ ವಿಡಿಯೋಲ್ಲಿ ತೋರಿಸಿದ್ದೀನಿ ಅಂತ ಅನಿಸುತ್ತೆ, ಇಲ್ಲೂ ಒಂದು ತೋರಿಸ್ತೀನಿ ಫ್ರೆಂಡ್ಸ್, ನೋಡೋರಂತೆ. ಈಗ ಇದನ್ನು ರುಬ್ಕೊಳ್ಳೋಣ. ವೆಯ್ಟ್ ಲಾಸ್ ಅವರು ಏನು ಫುಡ್ ತಿನ್ನೋರು ಅಂತಿರಲ್ಲ, ಈ ರೀತಿ ಮಾಡ್ಕೋತೀನಿ. ಇದು ವೆಯ್ಟ್ ಲಾಸ್ ಫುಡ್ಡೇ, ಇದು ವೆಯ್ಟ್ ಲಾಸ್ ದೋಸೆ. ಈಗ ರುಬ್ಬಾಗಿದೆ, ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಇದು ಅಕ್ಕಿ ಏನೂ ಹಾಕಿಲ್ಲ, ಬರೀ ಹೆಸರು ಕಾಳು ಮತ್ತು ಕಡಲೆ ಬೀಜ, 1 ಸ್ಪೂನ್ ಮೆಂತ್ಯ ಇಷ್ಟೇ ಹಾಕಿರೋದು. ಇದು ಚಿಕ್ಕ ಮಕ್ಕಳು ತಾವಿಂದ ಹಿಡ್ದು ದೊಡ್ಡ ವಯಸ್ಸಾದವ್ರ ಗಂಟಲು ತಿನ್ಬೋದು. ತುಂಬಾ ಹೆಲ್ತಿ ಫುಡ್ಡು. ವಾರಕ್ಕೊಂದ್ಸಲಿನಾದರೂ ಈ ರೀತಿ ಎಲ್ಲ ಮಾಡ್ಕೋತೀನಿ. ಮಾಮೂಲಿ ದೋಸೆ ತಿನ್ನೋದು ಇದ್ದೇ ಇದೆ, ಈ ರೀತಿಯೂ ಮಾಡ್ಕೋತೀನಿ. ಸ್ವಲ್ಪ ನಿಮಗೆ ಹೇಗೆ ಏನು ಅನಿಸುತ್ತೆ ಅಂತಂದರೆ ಅರ್ಧ ಗ್ಲಾಸು ಹೆಸರು ಕಾಳು, ಅರ್ಧ ಗ್ಲಾಸ್ ಕಡಲೆ ಬೀಜ ಹಾಕ್ಕೊಂಡು ಮಾಡಿ ಫ್ರೆಂಡ್ಸ್. ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಹೆಂಗಿರುತ್ತೆ ಅಂತ. ಟೇಸ್ಟ್ ಅಂತೂ ತುಂಬಾ ಅಲ್ಟಿಮೇಟ್ ಆಗಿರುತ್ತೆ. ನಮ್ಮನೆಯಲ್ಲಂತೂ ಎಲ್ಲರೂ ತಿಂತೀವಿ, ಎಲ್ಲರಿಗೂ ಸಹ ಇಷ್ಟ. ಈಗ ದೋಸೆ ರೆಡಿ ಆಗಿದೆ. ಇದಕ್ಕೆ ಪಲ್ಯ ಮಾಡ್ಕೊಳ್ಳೋಣ ಬನ್ನಿ. ಇವತ್ತು ಪಲ್ಯ ಮಾಡೋಣ ಅಂತ ಇದ್ದೀನಿ. ಈಗಿದು ಒಂದು 10 ನಿಮಿಷ ನೆನೀತಾ ಇರಲಿ, ಅಷ್ಟರೊಳಗೆ ಪಲ್ಯ ಪ್ರಿಪೇರ್ ಮಾಡೋಣ. ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಇದ್ದೀನಿ ಫ್ರೆಂಡ್ಸ್. ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಟ್ರೈ ಮಾಡಿ. ನಮ್ಮನೆ ಸ್ಟೈಲ್, ನಮ್ಮನೆ ಗೌಡ್ರ ಸ್ಟೈಲ್, ಮಂಡ್ಯ ಸ್ಟೈಲ್. ಈಗ ಫ್ರೆಂಡ್ಸ್ ನಾನು ಬೆಂಡೆಕಾಯಿನ ಹುರ್ಕೋತಾ ಇದ್ದೀನಿ. ಎಣ್ಣೆ ಏನೂ ಹಾಕಿಲ್ಲ, ಹಾಗೇ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡು ಹುರ್ಕೊಳ್ಳಿ. ಡ್ರೈ ಆಗೇ ಹುರ್ಕೋಬೇಕು ಫ್ರೆಂಡ್ಸ್ ಇದನ್ನು. ಆವಾಗ ಲೋಳಿ ಬರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇದು ಚಪಾತಿಗೆ, ದೋಸೆಗೆ, ರೊಟ್ಟಿಗೆ, ಪೂರಿಗೆ ಎಲ್ಲದಕ್ಕೂ ಸೆಟ್ ಆಗುತ್ತೆ ಫ್ರೆಂಡ್. ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಪಲ್ಯ. ಮಕ್ಳಿಗೂ ಲಂಚ್ ಬಾಕ್ಸ್ಗೆಲ್ಲ ಕೊಡ್ಬೋದು. ಒಂದು ಸರಿ ಈ ಮೆಥಡಲ್ಲಿ ಟ್ರೈ ಮಾಡಿ. ಈಗ ಅದಾಗಿದೆ, ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಮತ್ತು ಬೇಗನೂ ಪ್ರಿಪೇರ್ ಆಗುತ್ತೆ ಫ್ರೆಂಡ್ಸ್. ಇವಾಗೆಲ್ಲ ಮಕ್ಳನ್ನ ಸ್ಕೂಲಿಗೆ ಕಳಿಸ್ತಾ ಇರ್ತೀರಿ, ಕಾಲೇಜಿಗೆ ಕಳಿಸ್ತಾ ಇರ್ತೀರಿ. ಬೆಂಡೆಕಾಯಿ ಕುಯ್ಕೊಬಿಟ್ರೆ 10 ನಿಮಿಷದಲ್ಲೇ ಪ್ರಿಪೇರ್ ಮಾಡ್ಬೋದು. ಸಿಂಪಲ್ ಆ್ಯಂಡ್ ಈಸಿ. ದೋಸೆಗೆ ರೆಡಿ ಮಾಡಿ ಇಟ್ಬಿಟ್ರೆ ಮಕ್ಕಳು ಸ್ನಾನ ಬರೋಷ್ಟರೊಳಗೆ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್. ಈಗ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಯಾಕೆ ಈ ರೀತಿ ಕಾಣಿಸ್ತಾ ಇದೆ ಅಂದರೆ, ನಾನು ಹೇಳಿದ್ದೀನಿ ಗಾಣದ ಎಣ್ಣೆ ನಮ್ಮ ಮನೇಲಿ ಯೂಸ್ ಮಾಡೋದು, ಕಡಲೆಕಾಯಿ ಬೀಜ ಮತ್ತು ಕೊಬ್ಬರಿ. ಈಗ ಸಾಸಿವೆ, ಜೀರಿಗೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ಹಾಕಿಲ್ಲ. ತೋಟದಲ್ಲಿದೆ, ನಮ್ಮ ಹಸ್ಬೆಂಡ್ಗೆ ಹೇಳ್ತಾನೆ ಇದ್ದೀನಿ, ಅವ್ರು ಬರ್ತಾನೆ ಇದ್ದಾರೆ ಫ್ರೆಂಡ್ಸ್. ಈಗ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಬೇಳೆ ಸಾಂಬಾರು ಪೌಡ್ರನ್ನೂ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪನೇ ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. ಮತ್ತು 3 ಈರುಳ್ಳಿ, 3 ಟೊಮೊಟೊ ಸಣ್ಣ ಕುದಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕ್ಕೊಬಿಡೋಣ ಫ್ರೆಂಡ್ಸ್. ನಿಜವಾಗ್ಲೂ ತುಂಬಾ ಅಲ್ಟಿಮೇಟಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ. ಇದು ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನ್ನ ವ್ಯೂವರ್ಸ್ ತಪ್ಪದೆ ನನಗೆ ಕಮೆಂಟ್ ಮಾಡಬೇಕು. ವೆಯ್ಟಿಂಗಲ್ಲಿ ಇರ್ತೀನಿ, ನಾನು ವೆಯ್ಟ್ ಮಾಡ್ತಾಯಿರ್ತೀನಿ ನಿಮ್ಮ ಕಮೆಂಟ್ಗೆ. ಯಾಕಂದರೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಲೇಬೇಕು. ದೋಸೆ, ಚಪಾತಿ, ರೊಟ್ಟಿ ಆ ರೀತಿ ಮಾಡಲೇಬೇಕು. ಆವಾಗ ಸೈಡಿಗೆ ಈ ರೀತಿ ಮಾಡಿ. ನಮ್ಮನೆ ಸ್ಟೈಲ್ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಈಗ ಇದಕ್ಕೆ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಹಾಕೊಳ್ಳೋಣ. ಬೆಂಡೆಕಾಯಿ ಅಷ್ಟೇ ಫಸ್ಟ್ ಶುಗರು ಒಂದು ಟಿಪ್ಸ್ ಜ್ಞಾಪಕ ಇಟ್ಕೊಳ್ಳಿ. ಯಾರಿಗೆ ಶುಗರ್ ಜಾಸ್ತಿ ಇದೆ ಅಂಥವರು ರಾತ್ರಿ ಬೆಂಡೆಕಾಯಿನ ನೀರಲ್ಲಿ ತೊಳೆದುಬಿಟ್ಟು ನೀಟಾಗಿ ನೀರಲ್ಲಿ ನೆನೆಸ್ಬಿಟ್ಟು ಅದೇ ನೀರನ್ನು ಕುಡಿತಾ ಬಂದರೆ ಲೋಳಿ ಥರ ಬರುತ್ತೆ. ಆ ನೀರನ್ನು ಕುಡಿತಾ ಬಂದರೆ ಫ್ರೆಂಡ್ಸ್ ಶುಗರ್ ಲೆವೆಲ್ಲು ಕಂಟ್ರೋಲಲ್ಲಿರುತ್ತೆ. ಟ್ರೈ ಮಾಡಿ. ನಾನು ಏನೇ ಟಿಪ್ ಹೇಳೋದು ಒಂದು ವಾರ ಮಾಡಿ, ಅದನ್ನು ನಿಮಗೆ ಬೆನಿಫಿಟ್ ಗೊತ್ತಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ಅವೆಲ್ಲ ನಾನು ಟ್ರೈ ಮಾಡಿರೋದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡೋದು. ಈಗ ಇದು ಫ್ರೈ ಆಗಿದೆ. ವೆಯ್ಟ್ ಲಾಸ್ಗೂ ಸಹ ಆ ರೀತಿ ಕುಡಿಬೋದು ಫ್ರೆಂಡ್ಸ್. ಶುಗರ್ಗೆ ಅಂತನಲ್ಲ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು, ನಾನು ಟೊಮೊಟೊನೇ 3 ಹಾಕಿರೋದ್ರಿಂದ ಹುಣಸೆಹಣ್ಣು ಸ್ವಲ್ಪನೇ ಒಂದು ಗೋಲಿ ಗಾತ್ರದಷ್ಟು ಹಾಕೋತಾ ಇದ್ದೀನಿ ಫ್ರೆಂಡ್ಸ್.
ಟೊಮೊಟೊನ ಇನ್ನೆರಡು ಹಾಕ್ಬಿಟ್ಟಿದ್ರೆ ಹುಣಸೆಹಣ್ಣು ಅವಶ್ಯಕತೆ ಇಲ್ಲ, ಆದರೆ ಅದು ಎರಡು ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಮನೆಯದು ಬೇಳೆ ಸಾಂಬಾರು ಪೌಡರ್, ಹಸಿಮೆಣ್ಸಿಕಾಯಿನೂ ಹಾಕಿರೋದ್ರಿಂದ ಹಾಕೋಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡೋದು. ವೆರಿ ಸಿಂಪಲ್ ಆ್ಯಂಡ್ ಟೇಸ್ಟಿ ಆ್ಯಂಡ್ ಈಸಿ ಬೆಂಡೆಕಾಯಿ ಗೊಜ್ಜು ಪಲ್ಯ. ಚಪಾತಿಗಂತೂ ಅಲ್ಟಿಮೇಟ್ ಆಗಿರುತ್ತೆ ಫ್ರೆಂಡ್ಸ್, ದೋಸೆಗೂ ಅಷ್ಟೇ ಚೆನ್ನಾಗಿರುತ್ತೆ. ಈಗ ಲಾಸ್ಟಲ್ಲಿ ಕಾಯಿ ತುರಿ ಹಾಕೋಣ. ಈಗ ನೀಟಾಗಿ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಈಗ ಸ್ವಲ್ಪ ಬಿಸಿನೀರು ಹಾಕೊಳ್ಳೋಣ ಫ್ರೆಂಡ್ಸ್. ಎಷ್ಟು ನಮಗೆ ತೆಳು ಬೇಕೋ ಗಟ್ಟಿ ಬೇಕೋ, ಇದೊಂದು ಸ್ವಲ್ಪ ಗಟ್ಟಿ ಇದ್ರೇ ಚೆಂದ, ತೆಳು ಇದ್ರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಗಟ್ಟಿಯಾಗಿರಲಿ. ಸ್ವಲ್ಪ ನಾನು ಬಿಸಿನೀರು ಹಾಕೋತಾ ಇದ್ದೀನಿ. ಈಗ ಒಂದು ವಿಷಲ್ ತಗೊಳ್ಳೋಣ. ಹೀರೆಕಾಯಿ ಪಲ್ಯನೂ ಇದೇ ಪ್ರೊಸೀಜರಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸೇಮ್ ಡಿಟೋ. ಬೆಂಡೆಕಾಯಿ ಬದಲು ಹೀರೆಕಾಯಿ ಹಾಕ್ಕೊಳ್ಳಿ ಅಷ್ಟೇ. ಅದನ್ನು ಫ್ರೈ ಮಾಡ್ಕೊಂಡು ಹಾಕಿ, ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೂ ಅಷ್ಟೇ ಈರುಳ್ಳಿ ಟೊಮೊಟೊ ಈ ರೀತಿ ಹಾಕೊಂಡು ಮಾಡ್ಕೊಳ್ಳಿ. ತುಂಬಾ ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ, ರವೆ ರೊಟ್ಟಿ, ಕಡಕ್ ರೊಟ್ಟಿ, ಇದಕ್ಕೆಲ್ಲ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್. ಇದು ಸೂಪರಾಗಿರುತ್ತೆ. ಒಂದ್ಸಲಿ ಈ ರೀತಿ ಟ್ರೈ ಮಾಡಿ. ಮಕ್ಕಳು ಲಂಚ್ ಬಾಕ್ಸು ಕೂಡ ಆಗುತ್ತೆ. ಈಗ ನಾನು ಒಂದು ವಿಷಲ್ ತಗೋತಾ ಇದ್ದೀನಿ. ಒಂದೇ ವಿಷಲ್ ಸಾಕು ಫ್ರೆಂಡ್ಸ್, ಕರೆಕ್ಟಾಗಿ ಆಗಿರುತ್ತೆ. ಬೇಕು ಅಂದರೆ ತಪ್ಪಲೆಲ್ಲೇ ಬೇಕಾದ್ರೆ ಮಾಡ್ಕೋಬೋದು, ಬೋಸಿಲೇನೆ. ಬಟ್ ನನಗೆ ಈಸಿ ಆಗಲಿ ಅಂದ್ಬಿಟ್ಟು ನಾನು ಒಂದು ವಿಷಲ್ಲೇ ತೊಗೊಬಿಡ್ತೀನಿ. ಏನು ಬೆಂದೋಗಿರಲ್ಲ, ಕರೆಕ್ಟಾಗಿರುತ್ತೆ. ಈಗ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ತವ ಇಡ್ತಾಯಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಈಗ ಸಂಪ್ಳ ತಗೊಂಡು ದೋಸೆ ಹಾಕೋಣ. ಕಡಲೆ ಬೀಜ ಮತ್ತು ಹೆಸ್ರು ಕಾಳು, ಪ್ರೋಟೀನ್ ದೋಸೆ, ವೆಯ್ಟ್ ಲಾಸ್ ದೋಸೆ. ಎಲ್ಲ ರೀತಿ ದೋಸೆ ತಿಂದಿರ್ತೀರಿ, ಈ ರೀತಿ ದೋಸೆನೂ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಮಕ್ಕಳಿಗೆಲ್ಲ ಮಾಡಿಕೊಡಿ, ಹುಡುಗರಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ದೋಸೆ ಹಾಕ್ತಾಯಿದ್ದೀನಿ. ಹೇಗೆ ಬರ್ತಿದೆ ನನ್ನ ವೀಡಿಯೋಸು, ನಿಮ್ಗೆ ಇಷ್ಟ ಆಗ್ತಿದೆಯಾ ಏನು, ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಪ್ಪದಂತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ನೀವು ಆ ರೀತಿ ನನಗೆ ಕಮೆಂಟ್ ಮಾಡಿದ್ರೆ, ನೀವೇನಾದರೂ ಹೇಳಿದ್ರೆ ಸಜೆಷನ್, ನನಗೂ ಖುಷಿಯಾಗುತ್ತೆ. ನನಗೂ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಮಾಡಬೇಕು ಅನ್ನೋ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ನನ್ನ ವ್ಯೂವರ್ಸ್ ವೆಯ್ಟ್ ಮಾಡ್ತಾ ಇರ್ತಾರೆ ಅಂತ ಮಾಡಬೇಕು ಅಂತ ನಾನು ಬ್ಯುಸಿ ಶೆಡ್ಯೂಲಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್. ಎಷ್ಟು ನನ್ನ ಫೋನೇ ಕೈ ಕೊಡ್ತಿದ್ದೆ ನನಗೆ. ಇವಾಗ ನಾನು ನಿಮ್ಗೆ ದೋಸೆ ಹಾಕ್ತಾ ಇದ್ದಾನ, ಫೋನ್ ಇಟ್ಟಿದ್ದೀನಿ, ಅದು ಇದ್ದಕ್ಕಿದ್ದಂಗೆ ಆಫ್ ಆಗಿಬಿಡ್ತೈತೆ. ನಾನು ಆನ್ ಮಾಡ್ತಾಯಿದ್ದೀನಿ, ಆಫ್ ಆಗಿಬಿಡ್ತೈತೆ, ಆನ್ ಮಾಡ್ತಾಯಿದ್ದೀನಿ. ಇವತ್ತಂತೂ ಸಿಕ್ಕಾಬಟ್ಟೆ ಬೇಜಾರು ಮಾಡಿಬಿಡ್ತು ಫ್ರೆಂಡ್ಸ್ ಫೋನು. ಇವಾಗ ನೆಕ್ಸ್ಟ್ ಇನ್ನೊಂದು ದೋಸೆ ಹಾಕಿದಾಗ ಫೋನೇ ಆಫ್ ಆಗಿಬಿಡುತ್ತೆ. ನನಗೆ ಗೊತ್ತಾಗಲ್ಲ ಫ್ರೆಂಡ್ಸ್, ಆ ರೀತಿ ಆಫ್ ಆಗಿಬಿಟ್ಟಿರುತ್ತೆ. ನಾನು ಆ ಕಡೆನೂ ನೋಡ್ಕೋಬೇಕು, ಇಲ್ಲಿ ವಿಡಿಯೋನೂ ಮಾಡಬೇಕು. ತುಂಬಾ ಹಿಂಸೆ ಇದೆ. ಎಷ್ಟು ಕಷ್ಟ ಇದೆ ಅಂದರೆ ಒಬ್ಬರು ಮಾಡೋದು ತುಂಬಾ ಕಷ್ಟ. ಬಟ್ ನಾನು 11 ಡೇಸ್ ಚಾಲೆಂಜ್ ಅಂತ ಮಾಡಬೇಕು ಅಂತ ಅಂದ್ಬಿಟ್ಟಿದ್ದೀನಿ ಅಂತ ನಾನು ಕಷ್ಟ ಆದರೂ ಸರಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ದೋಸೆ ತೆಗಿತಾಯಿದ್ರು ಅಲ್ಲಿ ಫೋನಲ್ಲಿ ನಾನು ನೋಡ್ಕೋತಾ ಇರಬೇಕು, ವೀಡಿಯೋ ಆಯ್ತಾಯ್ತಾ ಏನು ಅಂತ ಫ್ರೆಂಡ್ಸ್. ಒಂದು ಸ್ವಲ್ಪ ಈ ಕಡೆ ಲಿಗಾಬಿಟ್ರೆ ಅದು ಆಟೋಮೆಟಿಕ್ಕಾಗಿ ಸ್ಟೋರೇಜ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ, ಆಫೇ ಆಗಿಬಿಡುತ್ತೆ ಫ್ರೆಂಡ್ಸ್ ಫೋನು. ಈಗ ಇನ್ನೊಂದು ದೋಸೆ ಹಾಕ್ತಿದ್ದೀನಿ. ಈ ದೋಸೆ ಹಾಕ್ದಾಗಲೇ ಫೋನ್ ಆಫ್ ಆಗಿಬಿಡುತ್ತೆ ಫ್ರೆಂಡ್ಸ್. ಅದನ್ನು ಎತ್ತಿ ಮುಚ್ಚಾಕಬೇಕು, ಆವಾಗ ಫೋನೇ ಆಫ್ ಆಗಿಬಿಟ್ಟಿದೆ. ನಾನು ನೋಡಿಕೊಂಡೇ ಇಲ್ಲ, ಆಮೇಲೆ ನೋಡ್ತೀನಿ ಫೋನ್ ಆಫ್ ಆಗಿಬಿಟ್ಟಿದೆ. ಸ್ಟೋರೇಜ್ ಜಾಸ್ತಿ ಇದೆ ಅಂತ ಟೈಪ್ ಒಳಗೆ ಕೂತ್ಕೋತಾನೆ ಇಲ್ಲ, ಮತ್ತು ವಿಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಕೈ ಕೊಡ್ತು ಫ್ರೆಂಡ್ಸ್ ಇವತ್ತು ನನಗೆ ಫೋನು. ಬೇಜಾರು ಮಾಡಿಬಿಡ್ತು ಇವತ್ತು. ಇಷ್ಟು ಶ್ರಮದಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ಒಂದು ಲೈಕ್ ಕೊಡಿ. ಇವಾಗ ನೋಡಿ, ನಾನು ಅದು ತಗೋತದ ಅಲ್ಲಿ ತೆಗ್ದಾಕದ್ನ, ಅದು ವೀಡಿಯೋವೇ ಆಗಿಲ್ಲ, ಆಫ್ ಆಗಿಬಿಟ್ಟಿದೆ. ಏನಕ್ಕೆ ಅಂದರೆ ಸ್ಟೋರೇಜ್ ಜಾಸ್ತಿ ಆಗಿದೆ ಅಂತ. ನೆಕ್ಸ್ಟು ಆ ಸ್ಟೋರೇಜ್ನೆಲ್ಲ ಡಿಲೀಟ್ ಮಾಡಿ ಆಮೇಲೆ ಪುನಃ ನಾನು ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತಂತೂ ತಲೆ ನೋವೇ ಬಂದುಬಿಟ್ಟಿದೆ, ಯಾಕಂದರೆ ಎಡಿಟ್ ಮಾಡೋದು ಅಷ್ಟೊಂದು ಕಷ್ಟ ಆಗೋಯ್ತು ಇವತ್ತು ನನಗೆ. ಈಗ ಪಲ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಯೂಟ್ಯೂಬ್ ಮಾಡ್ತಿರೋರಿಗೆ ಗೊತ್ತಿರುತ್ತೆ ಫ್ರೆಂಡ್ಸ್ ಅದೆಷ್ಟು ಕಷ್ಟ ಆಯಿತು ಅಂತ. ನಾನು ಹೇಳೋದು ಅವ್ರಿಗೆ ಅರ್ಥ ಆಗಿರುತ್ತೆ. ನೋಡಿ ಪಲ್ಯ ಇಷ್ಟು ಚೆನ್ನಾಗಾಗಿದೆ, ಸೂಪರಾಗಿರುತ್ತೆ ಫ್ರೆಂಡ್ಸ್. ನೋಡೋಕ್ಕಷ್ಟೇ ಅಲ್ಲ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಹೆಲ್ತಿ ಫುಡ್, ಒಂದ್ಸಲಿ ನಮ್ಮ ಹಳ್ಳಿ ಕಡೆ ಸ್ಟೈಲು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರೀತಿಯೆಲ್ಲ ಮಾಡ್ಕೊಂಡು ತಿನ್ನಿ. ಆ್ಯಕ್ಚುಲಿ ನೀವುಗಳು ಮಾಡ್ತೀರಾ, ಆದರೆ ನಮ್ಮನೆ ಸ್ಟೈಲ್ ಒಂದ್ಸಲ ಮಾಡಿ ಅಂತ ಅಷ್ಟೆ. ಈಗ ನಾನು ಫ್ರೆಂಡ್ಸ್ ನೆಕ್ಸ್ಟು ತಿಂಡಿ ಅದನ್ನು ನಮ್ಮ ಹಸ್ಬೆಂಡಿಗೆ ಕೊಟ್ಟೆ, ನಾನು ತಿನ್ನಲಿಲ್ಲ. ನೆಕ್ಸ್ಟ್ ನಾನು ತಿಂಡಿ ತಿಂದೆ.
ಅವ್ರು ಹೆಂಗೂ ಮನೆಗೆ ಬಂದರು ಅಂತ ಅವ್ರಿಗೆ ಕೊಟ್ಟೆ. ಈಗ ನೆಕ್ಸ್ಟ್ ನಾನು 11 ಗಂಟೇಲಿ ಎಳ್ನೀರು ಕುಡಿತಾಯಿದ್ದೀನಿ ಫ್ರೆಂಡ್ಸ್. ಮಾಮೂಲಿ 9:30 10 ಗಂಟೇಲಿ ತಿಂಡಿ ತಿಂದಿದ್ದೀನಿ. ಇವಾಗ ನಾನು ನೆಕ್ಸ್ಟ್ ಫ್ರೆಂಡ್ಸ್ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟು ಅಡುಗೆ ಮಾಡೋಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟು ತರಕಾರಿ ಹಚ್ಕೊಂಡಿದ್ದೀನಿ, ನುಗ್ಗೆಕಾಯಿ ಎಲ್ಲ ಹಚ್ಕೊಂಡಿದ್ದೀನಿ, ಕಾಯೆಲ್ಲ ತುರಿದಿಟ್ಕೊಂಡಿದ್ದೀನಿ, ಸೌತೆಕಾಯಿ ಎಲ್ಲ ಕುಯ್ಕೊಂಡಿದ್ದೀನಿ. ಇವತ್ತು ಬೇಳೆ ಸಾಂಬಾರು ಮಾಡ್ತಿದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ, ಅದಕ್ಕೆ ತೋರಿಸ್ತಾ ಇಲ್ಲ. ಮುದ್ದೆ ಮತ್ತು ರೈಸು 5 ಮುದ್ದೆ ಮಾಡಬೇಕು ಫ್ರೆಂಡ್ಸ್, ಮತ್ತು ರೈಸ್ ಮಾಡಬೇಕು. ನಂತರ ಅವ್ರಿಗೆಲ್ಲ ಊಟ ಕೊಟ್ಬಿಟ್ಟು ನಾನು ನೆಕ್ಸ್ಟ್ ಊಟ ಮಾಡಬೇಕು. ಬೆಳಿಗ್ಗೆ ಫ್ರೆಂಡ್ಸ್ 5 o'clock ಎದ್ದರೆ ಫ್ರೀಯೇ ಆಗೋಲ್ಲ. ನಿಮಗೂ ಈಗೇನ ಕಮೆಂಟ್ ಮಾಡಿ. ನಾನು ನುಗ್ಗೆಕಾಯಿ ಸಾಂಬಾರು ಮತ್ತು ಫ್ರೆಂಡ್ಸ್ ಇದು ಮಧ್ಯಾಹ್ನದ ಊಟ. ನುಗ್ಗೆಕಾಯಿ ಸಾಂಬಾರು, ರಾಗಿ ಮುದ್ದೆ. ನಾನು ಡಯಟಲ್ಲಿ ಮುದ್ದೆ ಇರಲೇಬೇಕು, ಮುದ್ದೆ ಇಲ್ಲದೆ ನಾನು ಇರಲ್ಲ. 1 ಟೈಮ್ ಮುದ್ದೆ ಊಟ ಮಾಡೇ ಮಾಡ್ತೀನಿ ಮಧ್ಯಾಹ್ನ. ಇಷ್ಟು ರೈಸ್, ಇದರಲ್ಲಿ ಒಂದು ಮಾವಿನಹಣ್ಣು ತೊಗೋತೀನಿ, ಇಷ್ಟು ರೈಸ್ ತೊಗೋತೀನಿ, ಇಷ್ಟು ತರಕಾರಿ ತೊಗೋತೀನಿ. ಇಷ್ಟು ನನ್ನ ಮಧ್ಯಾಹ್ನದ ಬ್ಯಾಟಿಂಗ್. ಮಧ್ಯಾಹ್ನ ಸ್ವಲ್ಪ ರೈಸ್ ತಿನ್ನಿ, ರಾತ್ರಿ ಮಾತ್ರ ಡಿನ್ನರ್ಗೆ ಸ್ವಲ್ಪ ಕಡಿಮೆ ಮಾಡಿ. ಡಿನ್ನರಿಗೆ ರೈಸ್ ತೊಗೊಳಕ್ಕೆ ಹೋಗಬೇಡಿ. ಮಧ್ಯಾಹ್ನ ರೈಸ್ ಸ್ವಲ್ಪ ಜಾಸ್ತಿ ತಿಂದರೂ ನೋ ಪ್ರಾಬ್ಲಮ್. ನಾನು ರೈಸ್ ತಿನ್ನಲೇಬೇಕು. ಕೆಲವರು ರೈಸ್ ತಿನ್ನಲ್ಲ ಡಯಟಲ್ಲಿ, ಆದರೆ ನನ್ನ ಡಯಟಲ್ಲಿ ನಾನು ರೈಸು ಸಹ ನನಗೆ ಇರಲೇಬೇಕು. ಅದರಲ್ಲೂ ಕಾರ್ಬೋಹೈಡ್ರೇಟ್ಸ್ ಇದೆ ತುಂಬಾ. ಅದರಿಂದ ಹೆವಿ ರೈಸ್ ತಿನ್ನಬೇಡಿ, ಸ್ವಲ್ಪ ಇಷ್ಟು ತಗೊಳ್ಳಿ, ನೋ ಪ್ರಾಬ್ಲಮ್. ನೆಕ್ಸ್ಟು ನಾನು 4 ಗಂಟೆಗೆ ಏನು ತೊಗೊಂಡೆ, ಸಂಜೆ ಏನು ತೊಗೊಂಡೆ ಅಂತ ತೋರಿಸ್ತಿದ್ದೀನಿ. ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ವೀಡಿಯೋ ನೋಡಿ. ಈಗ ಫ್ರೆಂಡ್ಸ್ ಸಂಜೆ 5:30 ಈಗ ನಾನು ಮಜ್ಜಿಗೆ ಮಾಡ್ತಿದ್ದೆ ಎಲ್ಲರಿಗೂ, ಅದಕ್ಕೆ ಮಜ್ಜಿಗೆನೇ ತೊಗೋತಾ ಇದ್ದೀನಿ. ನಾನು ಊಟ ಏನೂ ತೊಗೊಂಡಿಲ್ಲ, ಯಾಕಂದರೆ ಮಧ್ಯಾಹ್ನನೇ 2 ಮಾವಿನಹಣ್ಣು ತಿಂದ್ಬಿಟ್ಟಿದ್ದೆ, ಊಟ ಮಾಡಿದ್ದೆ. ಅದೇ ನನಗೆ ಹೆವಿ ಜಾಸ್ತಿ ಆಯಿತು ಫ್ರೆಂಡ್ಸ್. ಊಟ ಹೊಟ್ಟೆ ತುಂಬಿತ್ತು, ಅದಕ್ಕೆ ನಾನು ಎಲ್ಲರಿಗೂ ಮಜ್ಜಿಗೆ ಮಾಡ್ತಿದ್ನಲ್ಲ ಅವ್ರಿಗೆಲ್ಲ ಕೊಟ್ಬಿಟ್ಟು ನಾನು 2 ಗ್ಲಾಸ್ ಮಜ್ಜಿಗೆ ಕುಡ್ದಿದ್ದೀನಿ. ಇದು ನನ್ನ ಡಿನ್ನರ್. ಇವತ್ತಿನ ಡೇ 10 ಈಗ ಹೋಗಿದೆ. ಇವತ್ತಿನ ವೆಯ್ಟ್ ಎಷ್ಟಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಈ ರೀತಿಯೆಲ್ಲ ಊಟ ತಿಂದು ಫ್ರೆಂಡ್ಸ್ ನಾನು 300 ಗ್ರಾಮ್ ವೆಯ್ಟ್ ಲಾಸ್ ಆಗಿಬಿಟ್ಟಿದ್ದೀನಿ ಒಂದೇ ದಿನದಲ್ಲಿ. ಸೋ ಬಿಗ್ ಹ್ಯಾಪಿ. ನಾನು ಎಷ್ಟು ಚೆನ್ನಾಗಿ ನಾನು ವೆಯ್ಟ್ ಲಾಸ್ ಆಗ್ತಿದೆ. ಸತ್ಯವಾಗ್ಲೂ ನೀವು ಫಾಲೋ ಮಾಡಿ ವೆಯ್ಟ್ ಲಾಸ್ ಆಗ್ತೀರಾ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಿದ್ದಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬಾಯ್ ಟೇಕ್ ಕೇರ್.